ಸರಿ ಬಿಡು, ನಾನು ವಿಚಾರಿಸ್ಕೋತೀನಿ. ಆ್ಯಂಡ್ ಇದ್ರ ಬಗ್ಗೆ ಮತ್ತೆ ಏನಾದರೂ ವಿಷಯ ಗೊತ್ತಾದರೆ ನನಗೆ ಕಾಲ್ ಮಾಡು, ಆಯಿತಾ? ಸರಿ ಮೇಡಮ್. ಮಯೂರಿ, ತಾರಕು ಕುಡಿಯೋದನ್ನ ಬಿಡಿಸೋದಿಕ್ ಪ್ಲಾನ್ ಮಾಡ್ತಿದ್ಯಾ? ಆ ಪ್ಲಾನ್ನ ಹೇಗ್ ಮಣ್ಪಾಲ್ ಮಾಡ್ತೀನಿ ಅಂತ ನೋಡ್ತಾ ಇರು. ಎಸ್. ಅಕ್ಕ, ಈಗ ಬರುವಾಗ ಏನಾಯ್ತು ಗೊತ್ತಾ? ಚಿಕ್ಕ ಯಜಮಾನ್ರು ಡಾಕ್ಟರ್ಗೆ ಫೋನ್ ಮಾಡಿ ನನಗೆ ನಶೆ ಏರ್ತಿಲ್ಲ, ಇದಕ್ಕೇನಾದ್ರು ಪರಿಹಾರ ಇದ್ರೆ ಹೇಳಿ ಅಂತ ಕೇಳ್ಕೊತಾ ಇದ್ರು. ಅವ್ರ ಪಾಡನ್ನ ನೋಡೋದಕ್ಕೆ ಆಗ್ತಿಲ್ಲ ಅಕ್ಕ. ಅಷ್ಟೊಂದು ಕುಡಿತಾ ಇದ್ದವರು ಸಡನ್ ಆಗಿ ಬಿಡೋದು ಅಂದ್ರೆ ಕಷ್ಟನೇ. ಅವ್ರ ಮುಂದೆ ಅಮೃತ ತಗೊಂಡೋಗಿ ಕೊಟ್ರು ಅವ್ರಿಗದ್ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ಕುಡಿಯೋದೆ. ಇಂಥ ಸಮಯದಲ್ಲಿ ನೀನ್ ಅವರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಮಯೂರಿ. ಅಲ್ಲ ಅಕ್ಕ, ಈ ಕುಡ್ತದಿಂದ ಏನ್ ಸಿಗತ್ತೆ ಅಕ್ಕ? ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರುತ್ತೆ ಮಯೂರಿ. ಒಬ್ರು ತನ್ನ ಕಷ್ಟನ ಮರೆಯೋದಕ್ಕೆ ಕುಡಿತೀನಿ ಅಂತ ಅಂತಾರೆ, ಇನ್ನೊಬ್ರು ತನ್ನ ಪ್ರೀತಿಸೋರು ಬಿಟ್ಟು ಹೋದ್ರು ಅಂತ ಕುಡಿತಾರೆ, ಇನ್ನು ಕೆಲವರು ನಶೆಗೋಸ್ಕರ ಕುಡಿತಾರೆ, ಇನ್ನು ಕೆಲವರು ಇರ್ತಾರೆ ತಮ್ಮ ಪ್ರತಿಷ್ಠೆನ ತೋರ್ಸೋಕೋಸ್ಕರ ಕುಡಿತಾರೆ. ಇಂಥವ್ರ ಹತ್ರ ಏನಂತ ಬಟ್ಕೊಳ್ಳೋದು ನೀನೇ ಹೇಳು. ಆದ್ರೆ ತಾರಕಣ್ಣ ಮಾತ್ರ ಯಾವುದೋ ನೋವನ್ನ ಮರೆಯೋದಕ್ಕೆ ಕುಡಿತಿದಾರಂತ ನನಗೆ ಗೊತ್ತು. ಈ ರೀತಿ ಕುಡ್ದಿದ ತಕ್ಷಣ ಎಲ್ಲನೂ ಹೊರಟೋಗತ್ತಾ ಅಕ್ಕ? ಅವರು ಎಷ್ಟು ವರ್ಷದಿಂದ ಕುಡಿತಾ ಇದ್ದಾರೆ, ಆದ್ರೂ ನೋವು ಹೋಗಿಲ್ಲ ಅಂದ್ರೆ ಕುಡಿಯೋದ್ರಿಂದ ಏನ್ ಲಾಭ ಇದೆ? ಕುಡ್ದು ಕುಡ್ದು ಇದಕ್ಕೆ ದಾಸರಾಗ್ಬಿಟ್ಟಿದ್ದಾರೆ. ಈಗ ಇದನ್ನ ಬಿಡ್ಸೋದಕ್ಕೆ ನಾನ್ ಓಡಾಡೋ ಹಾಗಾಗಿದೆ. ಎಲ್ರೂ ಬುದ್ಧಿ ಹೇಳಿದ್ದಾಯ್ತು ಮಯೂರಿ, ಆದ್ರೆ ಅವ್ರು ಯಾರ ಮಾತನ್ನು ಕೇಳೋದಿಲ್ಲ. ಇವ್ರ ಹತ್ರ ದುಡ್ಡಿರೋದ್ರಿಂದ ಓಕೆ, ಅದೇ ಬಡವರಾಗಿದ್ರೆ ಅವ್ರ ಪರಿಸ್ಥಿತಿ ಏನಾಗಿರ್ಬೇಕಿತ್ತು? ಅಕ್ಕ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಸಮಯ ಇಲ್ಲ. ಈ ನಾಟಿ ಔಷಧಿಯಲ್ಲಾದ್ರೂ ಅವರು ಪೂರ್ತಿಯಾಗಿ ಕುಡಿಯೋದನ್ನ ಬಿಟ್ಬಿಟ್ರೆ ನಾನು ನೆಮ್ಮದಿಯಾಗಿ ನಮ್ಮೂರಿಗೆ ಹೋಗ್ಬೋದು. ತಾರಕಣ್ಣನ್ ಕುಡ್ತಾ ಬಿಡ್ಸೋದು, ನಿನ್ನ ಊರಿಗೆ ಹೋಗ್ತೀನಿ ಅನ್ನೋದು ಬಿಡ್ಸೋದು ಎರಡು ಒಂದೇ ಅನ್ಸುತ್ತೆ. ಯಾವಾಗ ನೋಡಿದ್ರು ಊರಿಗೆ ಹೋಗ್ತೀನಿ ಅನ್ನೋದ್ರಲ್ಲೇ ಇರ್ತೀಯಲ್ವಾ, ಮೊದ್ಲು ಅದನ್ನ ಮನ್ಸಿನ ತೆಗ್ದು ಹಾಕು. ಹೇಗಕ್ಕ ತೆಗ್ದು ಹಾಕ್ಲಿ? ನನ್ ಮನ್ಸು ಅಲ್ಲೇ ಇದೆ ಅಂದ್ಮೇಲೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಕ್ಕ. ನೀನ್ ಹೇಳೋ ಸರಿ ಮಯೂರಿ, ಆದ್ರೆ ನಿನ್ ಬದುಕಿನ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಿನ್ ತಂಗಿಯರನ್ನ ಮದ್ವೆ ಮಾಡಿ ಕಳ್ಸೋದ್ರಲ್ಲಿ ನಿನಗ್ ವಯಸ್ಸಾಗಿರುತ್ತೆ, ಇನ್ನ ಅಪ್ಪ ಅಜ್ಜಿ ಎಷ್ಟ್ ದಿವಸ ಅಂತ ನಿನ್ ಜೊತೆಗಿರ್ತಾರೆ? ಕೊನೆಗೆ ಉಳಿಯೋದು ನೀನೊಬ್ಳೆ ಅಲ್ವಾ? ಆಗ ಒಬ್ಬಂಟಿ ಆಗಿರ್ತ್ಯಾ? ಆಗ್ಲಾದ್ರೂ ನಿನ್ ಸಹಾಯಕ್ಕೆ ಯಾರಾದ್ರೂ ಬೇಕಂತ ಅನ್ಸಲ್ವಾ ನಿನ್ಗೆ? ಅದಕ್ಕೆ ವಯಸ್ಸಿದ್ದಾಗ್ಲೇ ನಮ್ ಮನೆ ಅಂತ ಒಂದ್ ಕಡೆ ಸೆಟ್ಲ್ ಆಗ್ಬಿಟ್ರೆ ಅಲ್ಲಿಂದಲೇ ಏನಾದ್ರೂ ಮಾಡ್ಬೋದಲ್ವಾ? ಅಕ್ಕ, ನನ್ ಬಗ್ಗೆ ನನ್ಗೆ ಯೋಚನೆ ಇಲ್ಲ. 4 ದಿವಸ ಆದ್ರೂ ನನ್ ಕುಟುಂಬ ಜೊತೆ ನಾನು ಇರ್ಬೇಕು ಅನ್ನೋದೇ ನನ್ನ ಆಸೆ. ತುಂಬಾ ಮುಂದಿಂದೆಲ್ಲ ಯೋಚನೆ ಮಾಡ್ಬಾರ್ದು ಅಕ್ಕ. ನನ್ ಜೀವ ಇರೋದ್ರೊಳಗಡೆ ನನ್ ತಂಗಿದಿರ್ನ ಚೆನ್ನಾಗಿ ಓದಿಸಿ ಒಳ್ಳೆ ಮನೆಗೆ ಸೇರಿಸ್ಬೇಕು. ನನ್ನ ಸಾಕಿ ಬೆಳೆಸಿರೋ ಅಪ್ಪ ಅಜ್ಜಿನ ಮಕ್ಳ ತರ ನೋಡ್ಕೋಬೇಕು. ಅದೇ ನನ್ನ ಆಸೆ. ಹೇಳಿದ್ನಲ್ವಾ, ತಾರಕಣ್ಣನ್ ಕುರ್ತ ಏನೋ ಬಿಡಿಸ್ಬೋದು, ಆದ್ರೆ ನಿನ್ನ ಬದಲಿಸಕ್ ಮಾತ್ರ ಆಗಲ್ಲ. ಯಾಕಪ್ಪ ನನಗೆ ಫೋನ್ ಮಾಡ್ತಿದ್ದಾನೆ? ಏನೇನೋ ಮಾತಾಡಿ ಸತ್ಯನ ಬಾಯಿ ಬಿಡಿಸ್ಬಿಡ್ತಾನೆ. ಆಮೇಲೆ ಮಯೂರಿ ಮಾಡಿರೋದೆಲ್ಲ ಗೊತ್ತಾಗಿ ಅವಳಿಗೆ ಸಪೋರ್ಟ್ ಮಾಡಿರೋದಕ್ಕೆ ನನಗೆ ರುಬ್ತಾನೆ. ಏನ್ ಮಾಡೋದು?
ಅಬ್ಬಾ